ಈ ಒಂದು ವೈಯಕ್ತಿಕ ಈರ್ಷೆಗಳು ಮತ್ತು ಧರ್ಮದ ನೆಲೆಯಲ್ಲಿ ನಡೆಯುವ ಈ ಗುಂಡಾಗಿರಿಗಳು ಮಧ್ಯೆ ಗಲಭೆಗಳು ಇದನ್ನೆಲ್ಲ ನಿಯಂತ್ರಣ ಮಾಡಬೇಕು. ಒಂದು ಕಡೆ ರಾಜ್ಯ ಸರ್ಕಾರ ಮುಂದುವರಿಸಿದ್ರೆ, ಇಲ್ಲ ನಮ್ಮ ಕಾರ್ಯಕರ್ತರಿಗೆ ಇವರು ಏನೋ ಆರೋಪ ಮಾಡ್ತಾರೆ, ಆರೋಪ ಮಾಡಿ ಅವ್ರನ್ನ ಗುಂಡಾ ಲಿಸ್ಟ್ನಾಗ ಹಾಕಿ ಇವರಿದ್ದಂಥವರು ತಮ್ಮ ಒಂದು ದಬ್ಬಾಳಿಕೆ ಮುಂದುವರಿಸ್ಯಾರ ಅಂತೇಳಿ ನಮ್ಮ BJP ಸಹೋದರರ ಆರೋಪ ಪ್ರತ್ಯಾರೋಪಂತೆ ನಿಶ್ಚಿತವಾಗಿ ಹಂಗೆ ಮುಂದುವರಿತಾ ಇರ್ತಾವೆ. ಅದು ಬರೀಲಿ. ಇನ್ನು ನೋಡ್ರಿ, ನಮ್ಮ BY ವಿಜೇಂದ್ರ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈ ಪ್ರಕರಣವನ್ನು NIA ತನಿಖೆ ವಹಿಸಬೇಕು ಎಂದು ನಾವು ರಾಜ್ಯಪಾಲರಿಗೆ ಮನವಿ ಮಾಡಿದ್ದೆವು. ರಾಜ್ಯಪಾಲರಿಗೆ ಬೆನ್ನ ಹತ್ತಿ ನಮ್ಮ ಇದನ್ನು ನೀವು NIA ಕೊಡ್ರಿ ಅಂತ ಹೇಳಿದ್ವಿ. ಕೇಂದ್ರ ನಿರ್ಧಾರವನ್ನು ಸ್ವಾಗತಿಸ್ತೇವೆ. ರಾಜ್ಯಪಾಲರಿಗೆ ಕಳಿಸಿದಂಥ ಈ ಒಂದು ಕಾರಣದಿಂದಾಗ ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಿ, ಅದರಲ್ಲೂ ಶಾ ಅವರು ಮುತುವರ್ಜಿ ವಹಿಸಿ ಈ ಕೇಸನ್ನು NIAಗೆ ಒಪ್ಪಿಸಿದ್ದಾರೆ. ಈಗ ನಮ್ಮ ಸಹಿತ ಹೊರಗೆ ಬರ್ತದೆ ಅನ್ನುವಂಥ ದೃಢ ನಿರ್ಧಾರವನ್ನು ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ, ಉಳಿದವರು ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ BJPಗೆ ಬೇಕಾದವರು ಅವರು ದೇಶಭಕ್ತರು, ಕಾಂಗ್ರೆಸ್ಸಿಗೆ ಬೇಕಾದವರು ಅವರು ದೇಶಭಕ್ತರು, ಯಾರ್ಯಾರು ಬೇಡಾಗ್ತಾರಲ್ಲ ಅವರು ಗುಂಡಾಗಳು, ಅದು ಮತ್ತೆ ಗಲಭೆ ನೆಪ್ಸೋರು ಅನ್ನುವಂಥ ಆರೋಪ ಪ್ರತ್ಯಾರೋಪ ಮಾಡ್ತಾ ಇರ್ತಾರೆ. ಹೀಗಾಗಿ ಇವು ಎರಡರ ಚಿಕ್ಕಾಟ ನಡಕ ಒಂದು ಕಡೆ ನಮಗೆ ನೆನಪಾಗ್ತದೆ. ಪರಮೇಶ್ವರ ಭಟ್ರು ಒಂದು ಮಾತನ್ನು ಹೇಳ್ತಾರೆ, ಮಧ್ಯಾಹ್ನ ಗುದ್ದಾಡಿಗೊಳ್ಳುವಾಗ ಎದ್ದೋಡಿ ಗುಬ್ಬಿ ಬೇಡಂಥದ್ದು ಪೆದ್ದ ಬಲ್ಲವೇ ಸರಸಿ ಅಂತ. ಈ ಮಾತು ನೋಡ್ರಿ ಎಷ್ಟು ಗಂಭೀರವಾಗಿ ಹೋಗ್ಬೇಕಾಗಿದೆ. ಒಂದು ಕಡೆ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಅದ, ಮಧ್ಯಾಹ್ನ ಇನ್ನೊಂದು ಕಡೆ BJP ಅದ. ಇವಿಬ್ಬರು ನಡಕ ಇಲ್ಲಿಯ ಯುವಕರು